ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲಸ ಮುಗಿಸ್ಕೊಂಡು ಇವತ್ತು ಒಂದು 5 ನಿಮಿಷ ಬೇಗ ಗುಂಚಿ ಸರ್ಕಲ್ ಐತೆ ತುಮಕೂರಲ್ಲಿ. ಗುಂಚಿ ಸರ್ಕಲ್ ಹತ್ರ ಬಂದು ಸ್ವಲ್ಪ ಕೆಲಸ ಇತ್ತು ನನಗೆ. ಏನು ಅಂತ ಅಂದರೆ ನನಗಿವತ್ತು ಬಾಡಿಗೆ ಕಟ್ಟಬೇಕಾಯಿತು. ಬಾಡಿಗೆ ಕಟ್ಟೋಕ್ಕೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಮತ್ತು ಅಮೌಂಟ್ ನಾನೊಂದು ಇಬ್ಬರನ್ನ ಕೇಳಿದೆ, ಅಮೌಂಟು ಅಡ್ಜಸ್ಟ್ ಆಗಲಿಲ್ಲ. ಮತ್ತು ನನಗೆ ಇವಾಗ ನಾನು ಕೆಲಸದ ಹತ್ರ ಅಮೌಂಟು ಕೇಳ್ಬೋದು, ಯಾರಾದರೂ ಅಲ್ಲಿ ಅಡ್ಜಸ್ಟ್ ಮಾಡಿ ಇಸ್ಕೊಂಡು ಕೊಡ್ಬೋದು. ಆದರೆ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಕೆಲಸದ ಹತ್ರ ಸದ್ರ ಮಾಡ್ಕೊತಾರೆ. ಆಮೇಲೆ ನಮಗೆ ಒಂಥರ ಕೇವಲವಾಗಿ ನೋಡ್ತಾರೆ ಕೆಲಸದ ಹತ್ರ ನಾವು ಸಾಲಗಳು ಮಾಡಿದ್ರೆ. ಹಂಗಾಗಿ ನನಗಿಷ್ಟ ಆಗಲ್ಲ. ನಾವೇನೇ ಕಂಡೀಷನ್ನ ವ್ಯವಹಾರ ಮಾಡಿದ್ರೂ ಕೆಲಸದ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸಾಲ ಮಾಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಇವಾಗ ನಾನು ಹೊಸ್ದಾಗಿ ಕೆಲ್ಸಕ್ಕೆ ಸೇರಿರೋದು. ಹಂಗಾಗಿ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಒಂಥರ ಚೀಪಾಗಿ ನೋಡ್ತಾರೆ. ಅದಕ್ಕೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನನ್ನ ಒಂದೇ ಒಂದು ಜೊತೆ ಒಡವೆ ಇದ್ವು. ಅವನ್ನ ತಗೊಂಡೋಗಿ ಇಟ್ಬಿಟ್ಟು ಬಾಡಿಗೆ ದುಡ್ಡು ತರೋಣ ಅಂದ್ಬಿಟ್ಟು, ಬಾಡಿಗೆ ದುಡ್ಡು ಕಟ್ಟೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಂದರೆ ನೋಡಿ, ನಾನು 1-2 ತಿಂಗಳಿಂದ ಮನೆಗೆ, ಅಂದರೆ ನಾನು ತಿಂಗಳ ಬಾಡಿಗೆ ಮಾತ್ರ ಮಿಸ್ ಮಾಡಲ್ಲ, ಬಾಡಿಗೆ ಕೊಡ್ತಾಯಿದ್ದೆ. ಏನು ಅಂದರೆ ನಾನೇನಾದರೂ ಜೀವನ ಪೂರ್ತಿ ಮನೆಯಲ್ಲೇ ಇದ್ಬಿಟ್ರೆ ನಿಜವಾಗ್ಲೂ ಊಟಕ್ಕೂ ಸಹ ಕಷ್ಟ ಆಗಿಬಿಡುತ್ತೆ. ನಾನು ಆಚೆ ಹೋಗಿ ದುಡಿದ್ರೇ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ನಾನೇನಾದರೂ ಮನೆಯಲ್ಲೇ ಇದ್ದೆ ಅಂದರೆ ನನಗೆ ಊಟಕ್ಕೂ ಸಹ ಕಷ್ಟ ಆಗಿಬಿಡುತ್ತೆ. ನೋಡಿ, ಹೇಳ್ತಾರೆ ಕೆಲವು ಜನ ಸಿಟಿಯಾಗಿರೋರು ಆರಾಮಾಗಿರ್ತಾರೆ ಅಂತ. 1 ತಿಂಗಳು ಬಂದರೆ ನಮಗೆ ಆಡ್ಕೊಂಡು ಬಂದ್ಬಿಡುತ್ತೆ 10ನೇ ತಾರೀಕು. ಹಂಗಾಗಿ ಬಾಡಿಗೆ ಕಟ್ಟೋದು ಎಷ್ಟು ಕಷ್ಟ ಗೊತ್ತಾ? 1 ತಿಂಗಳಲ್ಲಿ ಬಾಡಿಗೆ ನಾವು ಕಟ್ಟಲಿಲ್ಲ ಅಂದರೆ 2 ದಿವಸ ನೋಡ್ತಾರೆ ಓನರು, 3 ದಿವಸ ನೋಡ್ತಾರೆ. ಯಾರೇ ಓನರ್ ಆಗಲಿ, ಅವ್ರು ಎಷ್ಟೇ ಇದ್ರಾಗಿದ್ರೂ 1 ವಾರ ಯಾರೂ ಕೇಳಲ್ಲ, ಆಯಿತಾ? ಹಂಗಾಗಿ ನಾವು ಬಾಡಿಗೆ ಕಟ್ಟೋಕ್ಕೆ ಎಷ್ಟು ಪರದಾಡ್ತೀವಲ್ವ. ನಾವು ಉಪವಾಸ ಇದ್ದರೂ ಪರವಾಗಿಲ್ಲ, 1 ತಿಂಗಳು ಬಾಡಿಗೆ ಮಾತ್ರ ಮಿಸ್ ಮಾಡೋಂಗಿಲ್ಲ. ಬಾಡಿಗೆ ಕಟ್ಕೊಂಡಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ ನೋವು. ಸುಮ್ಮನೆ ಬಾಯಲ್ಲಿ ಹೇಳೋರಿಗೆ ಗೊತ್ತಾಗಲ್ಲ. ಏನೋ ಒಂದಿಷ್ಟಾದ್ರೂ ಸ್ವಂತ ಮನೆ ಇರ್ತೈತೆ, ಉಪ್ಪೋ ಸೆಪ್ಪೆನೋ ತಿನ್ಕೊಂಡು ಇದ್ಬಿಡ್ತಾರೆ. ಬಾಡಿಗೆ ಕಟ್ಟೋದಿರಲ್ಲ, ಚಿಂತೆ ಇರಲ್ಲ. ಎಷ್ಟು ಸಾಲ ಮಾಡಿರೂ ತೀರಿಸ್ತೀವಿ ಅನ್ನೋ ಇದಿರುತ್ತೆ. ನಾವು ಬಾಡಿಗೆ ಕಟ್ಕೊಂಡು, ಸಾಲಗಳು ತೀರಿಸ್ಕೊಂಡು, ಮನೆ ಸಂಸಾರ ಮೇಂಟೈನ್ ಮಾಡ್ಕೊಂಡು, ಮಗನ ಓದಿಸ್ಕೊಂಡು, ಪ್ರತಿಯೊಂದೂ ನಾನು ಮಾಡ್ಕೋಬೇಕು, ಆಯಿತಾ? ಹಂಗಾಗಿ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಅದಕ್ಕೆ ಯಾರನ್ನೂ ನಾವು ಕೇವಲವಾಗಿ ನೋಡಬಾರ್ದು. ನನಗೂ ಎಷ್ಟೋ ಜನ ಹೇಳವ್ರೆ, ಏನು ಆರಾಮಾಗಿದ್ದೀರಾ, ಸಾಲ ಏನೂ ಇಲ್ಲ, ಬಾಡಿಗೆನೇ ಕಟ್ಟಲ್ವೇನೋ ಅನ್ನೋ ಥರ. ಬಾಡಿಗೆ ಮನೆಯವ್ರದ್ದು ಎಷ್ಟು ಕಷ್ಟ ಗೊತ್ತಾ? 1 ತಿಂಗಳು ಬಾಡಿಗೆ ಕಟ್ಟೋಕ್ಕೂ ಸಹ ಒಂದು ಒಡವೆನೇ ತಗೊಂಡೋಗಿ ಅಡ ಇಟ್ಬಿಟ್ಟು ಬಾಡಿಗೆ ಕಟ್ಟೋಂಥ ಮಟ್ಟಕ್ಕೆ ಜನ ಇರ್ತಾರೆ ನಿಜವಾಗ್ಲೂ. ಬಾಡಿಗೆ ಮನೆಗಿರೋರ್ಗೆ ಎಲ್ಲರಿಗೂ ನೋವು ಇದ್ದೇ ಇರುತ್ತೆ. ಬಾಡಿಗೆ ಮನೆ ಸುಮ್ಮನೆ ಯಾರು ಓನರ್ಗಳು ಸುಮ್ಮನೆ ಇರಲ್ಲ. 1-2 ದಿವಸ ಇರ್ಬೋದು, 3 ದಿವಸ ಇರ್ಬೋದು, ಅಷ್ಟೇ. ಯಾರೂ ಸುಮ್ಮನೆ ಇರಲ್ಲ. ನೋಡಿ, ನಾನು ಇದನ್ನೇನು ಕೇಳ್ದೇನೆ ಬಾಡಿಗೆ ಕಟ್ಟೋರ್ಗೆ ಅರ್ಥ ಆಗಿರುತ್ತಿದ್ದು. ನಾನು ಮನೆಗೆ ಬಂದು ನೋಡಿ, ನನ್ನ ಮಗ ಬಟ್ಟೆ ಎತ್ಕೊಬಂದು ಎಲ್ಲ ಒಣಗಿದ್ವು. ಬೆಳಗ್ಗೆ ಬಟ್ಟೆ ಒಗೆದಾಕಿ ಸ್ನಾನ ಮಾಡಿ ಪೂಜೆ ಮಾಡೋಗಿದ್ದೆ. ಬಟ್ಟೆ ಎಲ್ಲ ಒಣಗಿದ್ವು, ಎತ್ಕೊಬಂದು ಹಾಕವನೆ. ಅವೆಲ್ಲ ಮಡ್ಚಿಕ್ಬೇಕು ಇವಾಗ. ಮನೆಗೆ ಬಂದು ಸಂಜೆ ಬಂದರೂ ಕೆಲಸ ಇರುತ್ತೆ, ಬೆಳಗ್ಗೆ ಎದ್ರೂ ಕೆಲಸ ಇರುತ್ತೆ. 5 ಗಂಟೆಗೆ ಎದ್ರೂ ಕೆಲಸ ಮುಗಿಯಲ್ಲ. ಸ್ವಲ್ಪ ಹೊತ್ತು ಕೂತಿದ್ದೀನಿ. ಹಾಗೆ ಕಾಲೆಲ್ಲ ನೋಯ್ತಿದ್ವು, ಕಾಲು ನೆಚ್ಕೊಂಡಿದ್ದೀನಿ. ಆಮೇಲೆ ನನಗೆ ಹೆಜ್ಜೆ ಎಲ್ಲ ಒಂಥರ ನೋವು ಬಂದ್ಬಿಟ್ಟೈತಿದ್ದು. ಓಡಾಡಿ ಇದೆಲ್ಲ ನೋವ್ತಾಯಿದೆ, MD ಎಲ್ಲ. ಇದ್ರ ಮೇಲೆ ಅದೆಲ್ಲ ಲೆಕ್ಕಕ್ಕೆ ಮಡಿಕೊಳ್ಳಲ್ಲ ನಾನು, ಯಾಕಂದರೆ ನನಗೆ ಅದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟೈತೆ ನನಗೆ. ಅದಕ್ಕೋಸ್ಕರ ನಾನು ಒಂದೊಂದು ರೂಪಾಯಿಗೂ ಕಷ್ಟ ಐತೆ ನಿಜವಾಗ್ಲೂ. ತಿಂಗಳು ಫಸ್ಟ್ ಬಂದರೆ ಖುಷಿ, ತಿಂಗಳು ಈ ಮಂತ್ ಬಂದರೆ ಕಷ್ಟ. ಬಾಡಿಗೆ ಮನೆಗಿರೋರ್ದು ಎಲ್ಲ ಹೇಳ್ಬೋದು, ಭಾಳ ಸುಖವಾಗಿರ್ತಾರೆ ಸಿಟಿಲಿ ಅಂತ. ನಿಜವಾಗ್ಲೂ ಯಾರು ದುಡಿದಲೇ ಆಗಲ್ಲ. ನಾನು 1 ತಿಂಗಳು ಬಾಡಿಗೆ ಅಡ್ಜಸ್ಟ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ? ಯಾರೆಲ್ಲ ನೋಡ್ತೀರಾ, ನನ್ನ ವಿಡಿಯೋ ನೋಡ್ತೀರಾ?